ಶ್ರೀ ವಿಜೇಂದ್ರ ಸ್ವಾಮಿ ದೇವಾಲಯಕ್ಕೆ ಕಂಚಿನ ಶೇಷವಾಹನ ಕೊಡುಗೆ ನೀಡಿದ ಬೇತಮಂಗಲ ಆರ್ಯವೈಶ್ಯ ಮಂಡಳಿ. ಶ್ರೀ ವಿಜೇಂದ್ರ ಸ್ವಾಮಿ ಬ್ರಹ್ಮರಥೋತ್ಸವದ ಪ್ರಯುಕ್ತ 4 ದಿನ ನಡೆಯಲಿರುವ ಶೇಷವಾಹನೋತ್ಸವ. ಬೇತಮಂಗಲ ಶ್ರೀ ವಿಜೇಂದ್ರ ಸ್ವಾಮಿಯ ಬ್ರಹ್ಮರಥೋತ್ಸವ ಅಂಗವಾಗಿ ಪ್ರತಿದಿನ ವಿವಿಧ ಉತ್ಸವಗಳು ನಡೆಯುತ್ತಿದ್ದು, ಈ ಬಾರಿಯ 4ನೇ ದಿನದ ಶೇಷವಾಹನೋತ್ಸವ ಪ್ರಯುಕ್ತ ಬೇತಮಂಗಲ ಆರ್ಯವೈಶ್ಯ ಮಂಡಳಿ ವತಿಯಿಂದ ಶೇಷವಾಹನ ಕಂಚಿನ ಪ್ರತಿಮೆಯನ್ನ ದೇವಾಲಯಕ್ಕೆ ಕೊಡುಗೆಯಾಗಿ ನೀಡಲಾಯಿತು. ಸುಮಾರು 3 ಲಕ್ಷ ವೆಚ್ಚದಲ್ಲಿ ತಮಿಳುನಾಡಿನ ಕುಂಭಕೋಣಂನಲ್ಲಿ ನಿರ್ಮಿತವಾದ ಸುಮಾರು 8 ಅಡಿ ಎತ್ತರದ ಸುಂದರ ಶೇಷವಾಹನ ಪ್ರತಿಮೆಯು ಈ ಬಾರಿಯ ಶೇಷವಾಹನೋತ್ಸವಕ್ಕೆ ಮೆರುಗು ನೀಡಲಿದೆ. ಶೇಷವಾಹನ ಕೊಡುಗೆ ನೀಡಿದ ಆರ್ಯವೈಶ್ಯ ಮಂಡಳಿಗೆ ಧನ್ಯವಾದ ಸಲ್ಲಿಸಿದ ದೇವಾಲಯದ ಕನ್ವೀನರ್ ಆಮು ಲಕ್ಷ್ಮೀನಾರಾಯಣ್ ಮತ್ತು ಪ್ರಧಾನ ಅರ್ಚಕ ಸುದರ್ಶನ್, ಪ್ರತಿ ಉತ್ಸವಕ್ಕೂ ಉಮೇದುದಾರರು ಇಂತಹ ವಾಹನಗಳು ಕೊಡುಗೆ ನೀಡಿದರೆ ಉತ್ಸವಗಳು ಶಾಸ್ತ್ರೋಕ್ತವಾಗಿ ನಡೆಯುತ್ತದೆ ಎಂದರು. ಆರ್ಯವೈಶ್ಯ ಮಂಡಳಿಯ ಮುಖ್ಯಸ್ಥ ಶ್ರೀಹರಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನು ಕಾರ್ತಿಕ್, ದೇಗುಲ ಸಮಿತಿಯ ಶ್ರೀನಿವಾಸ್, ಲಕ್ಷ್ಮೀನಾರಾಯಣ್, ಸುದರ್ಶನ್, ಮಂಜುನಾಥ್, ಉಮಾಶಂಕರ್ ಸೇರಿದಂತೆ ಇತರರು ಇದ್ದರು. ಈ ಶೇಷವಾಹನ ಬಂದು 4ನೇ ದಿವಸದ ಅಂದ್ರೆ ನಾಳೆ ಶನಿವಾರ ಶೇಷವಾಹನ ಭಗವಂತನಿಗೆ ಸಮರ್ಪಣೆ ಇರುತ್ತದೆ. ಹಾಗಾಗಿ ಭಗವಂತನಿಗೆ ನಮ್ಮ ಆರ್ಯವೈಶ್ಯ ಮಂಡಳಿ ಬೇತಮಂಗಲ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಸೇವಾಕರ್ತರು ಅಂದ್ರೆ ಆರ್ಯವೈಶ್ಯರು ಈ ಶೇಷವಾಹನ ಮಾಡಿಸ್ಕೊತಾರೆ. ಈ ವರ್ಷ ನಮ್ಮ ಆರ್ಯವೈಶ್ಯ ಮಂಡಳಿ ಬೇತಮಂಗಲ ಕಡೆಯವರಿಂದ ಶೇಷವಾಹನ ಪರ್ಮನೆಂಟ್ ಆಗಿ ದೇವಸ್ಥಾನಕ್ಕೆ ಬೇಕು ಅಂತ ಸ್ವಾಮಿಯವರು ಮನವಿ ಮಾಡಿದರು ಹೋದ್ ಸಾರಿ. ಇದನ್ನ ಈ ಸಾರಿ ಎಲ್ಲರ ಸಹಕಾರದೊಂದಿಗೆ ಈ ವರ್ಷ ನಾವು ಮಾಡಿಸಿ ಶೇಷವಾಹನದ ದಿವಸ ದೇವರನ್ನ ಶೇಷವಾಹನದ ಮೇಲೆ ಪ್ರಕಾರ ಮಾಡೋದಕ್ಕೆ ಈ ಸಾರಿ ಅವಕಾಶ ಕೊಟ್ಟರೆ ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅಂಗವಾಗಿ ಬೇತಮಂಗಲ ಆರ್ಯವೈಶ್ಯ ಮಂಡಳಿಯವರಿಗೆ ದೇವಸ್ಥಾನದ ಸೇವಾ ಮಂಡಳಿಯಿಂದ ಮತ್ತು ಕನ್ವೀನರ್ ಆಗಿ ಆಮ ಲಕ್ಷ್ಮೀನಾರಾಯಣರವರು ನಾನು ಅನಂತ ಧನ್ಯವಾದಗಳನ್ನ ಅವರು ಆರ್ಯವೈಶ್ಯ ಮಂಡಳಿಯವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ಇಷ್ಟೊಂದು ಸುಮಾರು 3 ಲಕ್ಷ ರೂಪಾಯಿಗಳ ಒಂದು ವಹಿವಾಟಿನಲ್ಲಿ ಇದನ್ನ ಕುಂಭಕೋಣಂನಲ್ಲಿ ಮಾಡಿಸ್ಕೊಂಡು ಬಂದು ಅವರು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದನ್ನ ಬೇರೆ ಉತ್ಸವದಾರರಿಗೂ ಕೂಡ ಉಭಯದಾರರಿಗೂ ಕೂಡ ಇದು ಅವರ ಏನು ಮಾಡಿದ್ದಾರೆ ಆ ಒಂದು ಕಾರ್ಯವನ್ನ ನಮ್ಮ ಉತ್ಸವಕ್ಕೆ ನಾವು ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗೂ ಬಂದು ಮುಂದಿನ ದಿನಗಳಲ್ಲಿ ಎಲ್ಲ ದೇವರ ಒಂದು ಏನೇನು ಉತ್ಸವಗಳಿದಾವೆ ಎಲ್ಲದಕ್ಕೂ ಆಯಾ ಗಜೇಂದ್ರ ಮೋಕ್ಷ ಇರ್ಬೋದು, ಪಾರ್ವಟೋತ್ಸವ ಇರ್ಬೋದು, ಎಲ್ಲಾ ಉತ್ಸವಗಳಿಗೂ ಕೂಡ ಆಯಾ ದಿನದಂದು ಆಯಾ ಒಂದು ವಾಹನಗಳನ್ನ ಇದನ್ನ ದೇವರ ರೂಪಿಯಲ್ಲಿ ಕೊಟ್ಟು ಅದನ್ನು ಮಾಡಿದ್ದೆ ಅದರಲ್ಲಿ ಬಾರಿ ಚೆನ್ನಾಗಿರ್ತದೆ. ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾವು ಆರ್ಯವೈಶ್ಯ ಮಂಡಳಿಯವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಊರಿನ ಉತ್ಸವ ಆ ದಿವಸದಲ್ಲಿ ಶೇಷವಾಹನ ಪರ್ಮನೆಂಟ್ ಆಗಿ ದೇವಸ್ಥಾನಕ್ಕೆ ಕೊಡುಗೆ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಾಮಿಯವರ ಒಂದು ಕೋರಿಕೆ ಮೇಲೆ ಎಲ್ಲರೂ ಇದು ಮಾಡಿದ್ದಾರೆ. ಅದೇ ತರ ಎಲ್ಲಾ ವಾಹನಗಳು ಪ್ರತಿ ದಿವಸ ಒಂದೊಂದು ವಾಹನ ಇದೆ. ಇವಾಗ ಹನುಮಂತ ವಾಹನ ಇಲ್ಲಿ ಆಲ್ರೆಡಿ ಮಾಡಿದ್ದಾರೆ, ಶೇಷವಾಹನ ಆಯ್ತು, ಗರುಡ ವಾಹನ, ಈ ತರ ಒಂದೊಂದೇ ಎಲ್ಲರೂ ಮಾಡೋದಕ್ಕೆ ಮನವಿ ಮಾಡಿದ್ದಾರೆ. ಒಬ್ಬೊಬ್ರು ಎಲ್ಲರೂ ಇದು ಮಾಡ್ಕೊಂಡು ಬರೋ ವರ್ಷದಿಂದ ಒಬ್ಬೊಬ್ಬರೇ ಮಾಡ್ಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಶ್ರೀ ವಿಜೇಂದ್ರ ಸ್ವಾಮಿಯವರ 57ನೇ ಬ್ರಹ್ಮೋತ್ಸವ ಈ ವರ್ಷ ನಡೀತಾ ಇದೆ. ಭಗವಂತನಿಗೆ 9 ದಿವಸಗಳು ನವಾನ್ನಿಕ ಮಹೋತ್ಸವವಾಗಿ ವೈಕಾನಸಾಗಮ ರೀತಿಯಲ್ಲಿ ಈ ಭಗವಂತನಿಗೆ ಸೇವೆ ನಡೆಯುತ್ತೆ. ಅದರಲ್ಲಿ ಭಗವಂತನಿಗೆ ವಿಶೇಷವಾಗಿ ಶೇಷವಾಹನ, ಗರುಡ ವಾಹನ ಅನ್ನೋದು ತುಂಬಾ ವಿಶೇಷವಾದದ್ದು. ಭಗವಂತ ಆದಿಶೇಷನ ಮೇಲೆ ಯಾವಾಗಲೂ ಮಲಗಿರ್ತಾರೆ. ಹಾಗಾಗಿ ಭಗವಂತನಿಗೆ ಶೇಷವಾಹನ ಉತ್ಸವ ತುಂಬಾ ವಿಶೇಷವಾದದ್ದು. ಹಾಗೆಯೇ ಪ್ರತಿನಿತ್ಯ ಒಂದೊಂದು ವಾಹನದ ಸೇವೆ ಇರುತ್ತೆ ದೇವರಿಗೆ. ಇಲ್ಲಿ ವಾಹನಗಳು ಇರಲೇ ಇರೋದ್ರಿಂದ ನಾನು ಸುಮಾರು ವರ್ಷಗಳಿಂದ ನಮ್ಮ ಭಕ್ತಾದಿಗಳನ್ನು, ಸೇವಾಕರ್ತರನ್ನು, ಉಭಯದಾರರನ್ನು ಪ್ರೇರೇಪಣೆ ಮಾಡಿ ಈಗ ಹನುಮಂತ ವಾಹನ ಹಾಗೂ ಶೇಷವಾಹನ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಮಿಕ್ಕ ಎಲ್ಲಾ ಸೇವಾಕರ್ತರು ಅವರವರ ಉತ್ಸವ ದಿವಸಕ್ಕೆ ಆಗೋ ತರ ವಾಹನದ ಮೇಲೆ ಭಗವಂತನ ಸೇವೆ ಹೋದರೆ, ಭಗವಂತನ ಮೆರವಣಿಗೆ ಆದರೆ ತುಂಬಾ ಶ್ರೇಷ್ಠ. ಹಾಗೂ ಭಕ್ತಾದಿಗಳಿಗೂ ಆ ಭಗವಂತನ ಒಂದು ಕೃಪಾ ಕಟಾಕ್ಷ ಸಿಗುತ್ತೆ. ಹಾಗಾಗಿ ಎಲ್ಲಾ ಸೇವಾಕರ್ತರು ಅವರವರ ವಾಹನಗಳನ್ನು ಮಾಡಿಸಿದ್ರೆ ಭಗವಂತನಿಗೆ ಚೆನ್ನಾಗಿರುತ್ತೆ.